ಗೊತ್ತಿರ್ಬೋದು ಹೇಟ್ ಸ್ಪೀಚ್ ಜಾಸ್ತಿ ಯಾರು ಮಾಡ್ತಾರಂತ. ಅವರಿಗೆ ಈಗ ಚುರುಕಾಗಿದೆ ಇದ್ರ ಬಿಲ್ಲಿಂದ, ಅವರಿಗೆ ತೊಂದರೆ ಆಗ್ತದೆ. ಯಾಕಂದರೆ ಅವ್ರಿಗೆ ಅಂತ ಇಲ್ಲ, ಯಾರು ಹೇಟ್ ಕಾಮನ್ ಇದೆ ಇದು. ಯಾರು ಹೇಟ್ ಸ್ಪೀಚ್ ಮಾಡ್ತಾರೆ, ಯಾರು ತೊಂದರೆ ಕೊಡ್ತಾರೆ ಜನಗೆ, ಈ ಥರ ಮಾಡಬಾರ್ದು ಅಂತ ಅದು ಸುಪ್ರೀಂ ಕೋರ್ಟ್ದು ಆರ್ಡರ್ ದಿಶಾ ಇದೆ. ಸುಪ್ರೀಂ ಕೋರ್ಟ್ ಅವರೇ ಹೇಳಿದ್ದಾರೆ ಯಾಕೆ ನಮ್ಮ ಭಾರತ ದೇಶದಲ್ಲಿ ಈ ಥರ ಹೇಟ್ ಸ್ಪೀಚ್ ಮಾಡ್ತಾರೆ. ಎಲೆಕ್ಷನ್ ಆಗಲಿ ಬೇರೆ ರೀತಿ ಆಗಲಿ ಅವರವರು ಪರವಾಗಿ ಮಾಡಬೇಕು. ಅದು ಇದು ಬೇರೆಯವರಿಗೆ ತೊಂದರೆ, ಈ ಇಡೀ ಸಮಾಜಕ್ಕೆ ತೊಂದರೆ ಕೊಡೋದು, ಬೇರೆ ಬೇರೆ ರೀತಿಯಿಂದ ಹೇಳ್ಬೋದು. ಇದರಿಂದ ನಮ್ಮ ಭಾರತ ದೇಶದ್ದು ಒಂದು ಬೆಲೆ ಹೋಗಿಬಿಡ್ತದೆ. ನಾವು ಇಷ್ಟು ಇಡೀ ಪ್ರಪಂಚದಲ್ಲಿ 5ನೇ ಸ್ಥಾನ ಇದೆ ಅಂದರೂ ಇಲ್ಲಿರೋ ಜನ ಹೆಂಗಿದ್ದಾರೆ ಅಂತ ಅದು ಗೊತ್ತಾಗ್ಬೋದು. ಬರೀ ದೇಶ ಉದ್ಧಾರ ಆದರೂ ಸರಿಯಾಗಿಲ್ಲ, ಜನ ಆಲ್ಸೋ ತಿಳ್ಕೊಬೇಕು. ಒಂದು ಪ್ರೀತಿ ವಿಶ್ವಾಸ ಎಲ್ಲರೂ ಈ ಥರ ಮಾಡಬೇಕು. ಎಲ್ಲ ಮಹಾತ್ಮ ಹೇಳಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸ್ಟ್ರಿಕ್ಟ್ಲಿ ಬರೆದಿದ್ದಾರೆ. ಬಸವಣ್ಣ ಅವರು ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ. ಅವರಿಗೆ ಮಾತಾಡಲಿಕ್ಕೆ ಏನು ಅಧಿಕಾರ ಇಲ್ಲ. ಅವರು BJP ಯಾವಾಗಲೂ ಸುಳ್ಳು ಹೇಳ್ತಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.